ಜಿಲ್ಲಾ ಕಾರಾಗೃಹ, ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಅಭಿಯಾನ, ರೂಟ್ಸೆಟ್ ಸೇರಿದಂತೆ ವಿವಿಧ ಸಂಸ್ಥೆಗಳ ಸಹಯೋಗದಲ್ಲಿ ಚಿತ್ರದುರ್ಗದಲ್ಲಿ ಕಾರಾಗೃಹ ಬಂದಿ ನಿವಾಸಿಗಳಿಗಾಗಿ ಅಗರಬತ್ತಿ ತಯಾರಿಕೆ ತರಬೇತಿ ಕಾರ್ಯಾಗಾರ ಹಮ್ಮಿಕೊಳ್ಳಲಾಗಿತ್ತು. ದೂರದರ್ಶನದೊಂದಿಗೆ ಕಾರಾಗೃಹದ ಅಧೀಕ್ಷಕ ಸಿದ್ದರಾಮ ಪಾಟೀಲ್, ಕಾರಾಗೃಹದ ಬಂದಿ ನಿವಾಸಿಗಳು ಇಲ್ಲಿಂದ ಹೊರ ಹೋದ ಬಳಿಕ ಅವರ ಮುಂದಿನ ಜೀವನಕ್ಕೆ ಸಹಕಾರಿಯಾಗಲಿ ಎಂಬ ಉದ್ದೇಶದಿಂದ ರೂಟ್ಸೆಟ್ ಸಂಸ್ಥೆ ಸಹಯೋಗದಲ್ಲಿ ಅಗರಬತ್ತಿ ಮತ್ತು ಫಿನೈಲ್ ತಯಾರಿಸುವ ತರಬೇತಿ ಕಾರ್ಯಾಗಾರ ಹಮ್ಮಿಕೊಳ್ಳಲಾಗಿದ್ದು 30 ಬಂದಿ ನಿವಾಸಿಗಳಿಗೆ ತರಬೇತಿ ನೀಡಲಾಗುತ್ತಿದೆ. ಮುಂದಿನ ದಿನಗಳಲ್ಲಿ ಇವರಿಗೆ ಈ ತರಬೇತಿಯಿಂದ ಅನುಕೂಲವಾಗಲಿದೆ ಎಂದು ಹೇಳಿದರು. ಕನಸಿನ ಒಂದು ಭಾಗವಾಗಿ ನಾವು ಈ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದೀವಿ. ಕಾರ್ಯಕ್ರಮಗಳು ಯಶಸ್ವಿಯಾಗಿ ನಡೀತಾ ಇದ್ದಾವೆ. ಮತ್ತೆ ಬಂದಿಗಳಿಗೂ ಕೂಡ ಏನಾಗ್ತದೆ, ಇದರಿಂದ ಸಹಾಯ ಸಹಕಾರ ಎಲ್ಲ ಸಿಗ್ತಾ ಇದೆ ಅನ್ನುವಂಥದ್ದು ಒಂದು ನಮ್ಮ ಭರವಸೆ ಆಗಿದೆ. ರೂಟ್ಸೆಟ್ ಸಂಸ್ಥೆ ನಿರ್ದೇಶಕ ಬಸವರಾಜ್, ಸಂಸ್ಥೆಯಿಂದ ನಿರುದ್ಯೋಗಿಗಳಿಗೆ ತರಬೇತಿ ನೀಡುವ ಮೂಲಕ ಅವರ ಬದುಕಿನಲ್ಲಿ ಬದಲಾವಣೆ ತರುವ ಕೆಲಸವನ್ನು ಸಂಸ್ಥೆ ಮಾಡಿಕೊಂಡು ಬರುತ್ತಿದೆ. ಇದೀಗ ಬಂದಿ ನಿವಾಸಿಗಳಿಗೆ ಅಗರಬತ್ತಿ ತಯಾರಿಕೆ ಕುರಿತು ತರಬೇತಿ ನೀಡಲಾಗುತ್ತಿದೆ ಎಂದು ಮಾಹಿತಿ ನೀಡಿದರು. ಅನ್ಎಂಪ್ಲಾಯ್ಡ್ ರೋಲ್ ಯೂಸ್ಗೆ ನಾವು ಟ್ರೈನಿಂಗ್ ಪ್ರೋಗ್ರಾಮ್ ಕೊಡ್ತಿದ್ವಿ. ಇದೊಂದು ವಿಶೇಷ ಅಂತಂದು ಹೇಳ್ಬೋದು. ಯಾಕಂತಂದ್ರೆ ಇಲ್ಲಿ ಪ್ರತಿಯೊಂದು ಉದ್ಯಮಶೀಲತೆ ತರಬೇತಿಗಳನ್ನು ಕಲಿತ್ರೆ ಅವರು ಇಲ್ಲಿಂದ ಬಿಡುಗಡೆಯಾದ ನಂತರ ತಮ್ಮ ಒಂದು ಸ್ವಂತ ಜೀವನವನ್ನು ಕಲ್ಪಿಸಿಕೊಳ್ಳಲಿಕ್ಕೆ ಸಹಾಯ ಆಗ್ತದೆ. ಮತ್ತೆ ಮುಖ್ಯವಾಗಿ ಈ ತರಬೇತಿ ಬರೀ ಉದ್ಯೋಗವನ್ನು ಕಲಿಸಿಕೊಡೋದ್ರ ಜೊತೆಗೆ ಒಂದು ಮನ ಪರಿವರ್ತನೆಯೂ ಕೂಡ ಅವರಿಗೆ ಸಹಕಾರಿ ಆಗ್ತದೆ. ಅಗರಬತ್ತಿ ತಯಾರಿಕೆ ಕುರಿತು ತರಬೇತಿ ನೀಡುತ್ತಿರುವ ಜ್ಯೋತಿ, ಸ್ವಯಂ ಉದ್ಯೋಗ ಕೈಗೊಳ್ಳಲು ಬಯಸುತ್ತಿರುವ ಯುವ ಸಮುದಾಯಕ್ಕೆ ಅಗರಬತ್ತಿ ಸೇರಿದಂತೆ ವಿವಿಧ ತರಬೇತಿಯನ್ನು ನೀಡಲಾಗುತ್ತಿದೆ. ಚಿತ್ರದುರ್ಗದ ಬಂದಿಖಾನೆಯಲ್ಲಿ ಬಂದಿ ನಿವಾಸಿಗಳಿಗೆ 10 ರಿಂದ 12 ದಿನಗಳ ತರಬೇತಿ ನೀಡಲಾಗುತ್ತಿದ್ದು, ಪ್ರಮುಖವಾಗಿ ಅಗರಬತ್ತಿಯಲ್ಲಿ ವಿವಿಧ ಮಾದರಿಗಳನ್ನು ತಯಾರಿಸುವ ಕುರಿತು ಹೇಳಿಕೊಡಲಾಗುತ್ತಿದೆ ಎಂದರು. ಸೊಳ್ಳೆ ಅಗರಬತ್ತಿ ಇವೆಲ್ಲ ಬೇರೆ ಐಟಮ್ಸ್ಗಳನ್ನು ನಾವು ಇಲ್ಲಿ ತರಬೇತಿ ಕೊಡ್ತೀವಿ. ಆಮೇಲೆ ಪ್ಯಾಕಿಂಗು, ಸೆಂಟಿಂಗು, ಮತ್ತೆ ಹೆಂಗೆ ಶೀಲ್ ಮಾಡಬೇಕು, ಅವನ್ನ ಸ್ಟ್ಯಾಂಡ್ ಹೆಂಗೆ ಹಾಕಬೇಕು, ಮತ್ತೆ ಬಾಕ್ಸ್ಗಳನ್ನು ಹೆಂಗೆ ರೆಡಿ ಮಾಡಬೇಕು, ಪ್ರತಿಯೊಂದನ್ನು ನಾವಿಲ್ಲಿ ತರಬೇತಿ ಮುಖಾಂತರ ಅವರಿಗೆ ಹೇಳ್ಕೊಡ್ತೀವಿ.